ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಪಲ್ಲವಿ. ನಾನಿವತ್ತು ಸಬ್ಬಕ್ಕಿ ಸಂಡಿಗೆಯನ್ನು ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನಾನು 1 ಕಪ್ ಸಬ್ಬಕ್ಕಿಯನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಫಸ್ಟು ಅದನ್ನು ಒಂದು ಸಲ ವಾಶ್ ಮಾಡ್ಕೋತೀನಿ. ಜಸ್ಟ್ ಕೈ ಆಡಿಸ್ಕೊಂಡು ನೀರು ಚೆಲ್ಕೋತೀನಿ. 1 ಟೈಮ್ ಮಾಡಿದ್ರೆ ಸಾಕು. ನಾನಿವಾಗ ನೀರನ್ನು ಎರೆಸಿದ್ದೀನಿ. ಇದಕ್ಕೆ ಮತ್ತೆ ನೀರನ್ನು ಹಾಕಬೇಕು. ಹಾಕಿ ಒಂದು ಓವರ್ ನೈಟ್ ಬಿಡ್ತಾ ಇದ್ದೀನಿ ನಾನು. ನೋಡಿ, ಮಾರನೇ ದಿನ ಬೆಳಗ್ಗೆ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ. ಇದನ್ನು ನಾನು ಮಿಕ್ಸಿಗೆ ಹಾಕಿ ಒಂದ್ಸಲ ರುಬ್ಕೋತೀನಿ. ಈ ನೀರನ್ನು ಯೂಸ್ ಮಾಡ್ಬೋದು ನಾವು. ನೀರನ್ನು ಹಾಕಿ ರುಬ್ಬಬೇಕು. ನೋಡಿ, ರುಬ್ಬಿದ ನಂತರ ಈ ಥರ ಆಗಿದೆ. ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಬೋದು. ಇವಾಗ ಹಿಟ್ಟನ್ನು ಹದ ಮಾಡಿಕೊಳ್ಬೇಕು. ನಾನು ಈ ಕಪ್ಪಲ್ಲಿ 1 ಕಪ್ ಸಬ್ಬಕ್ಕಿಯನ್ನು ತೊಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ 5 ಲೋಟ ನೀರನ್ನು ಹಾಕ್ಕೋತಾ ಇದ್ದೀನಿ. ಒಂದು ಕಪ್ಪಿಗೆ 5 ಲೋಟ ನೀರನ್ನು ಹಾಕಬೇಕು. ನೋಡಿ, ನಾನು 5 ಕಪ್ ನೀರನ್ನು ಹಾಕಿದ್ದೀನಿ. ಇದನ್ನು ಬಿಸಿ ಮಾಡ್ತಾ ಇದ್ದೀನಿ. ಮುಚ್ಚಿ ಬಿಸಿ ಮಾಡೋದ್ರಿಂದ ಬೇಗ ಬಿಸಿ ಆಗುತ್ತೆ. ನೋಡಿ, ನೀರು ಇವಾಗ ಕುದೀತಾ ಇದೆ. ಅದಕ್ಕೆ ನಾನು ಬಿಸಿಟ್ಟಿರುವಂತಹ ಸಬ್ಬಕ್ಕಿಯನ್ನು ಹಾಕ್ಕೋತಾ ಇದ್ದೀನಿ. ಇದು ದಪ್ಪ ತಳದ ಪಾತ್ರೆಯನ್ನು ತಗೋಬೇಕು, ಇಲ್ಲಾಂದರೆ ಅಡಿಗೆ ಹಿಡ್ಕೊಳ್ಳುತ್ತೆ. ಈ ಥರ ಮಾಡ್ತಾನೆ ಇರಬೇಕು. ನೋಡಿ, ಕುದಿ ಬರ್ತಾ ಇದೆ. ದಪ್ಪ ಕೂಡ ಆಗ್ತಾ ಇದೆ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ನೋಡಿ, ಹದಕ್ಕೆ ಬರ್ತಾ ಇದೆ. ಒಂದು 5 ನಿಮಿಷಕ್ಕೆ ಕರೆಕ್ಟ್ ಹದ ಬರ್ತಾ ಇದೆ. ನಾನಿವಾಗ ಗ್ಯಾಸನ್ನು ಆಫ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ತಣಿದ ನಂತರ ಇನ್ನೂ ದಪ್ಪ ಆಗುತ್ತೆ. ಇದಕ್ಕೆ ನಾನು ಮೆಣಸಿನಕಾಯನ್ನು ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನಾನು ಹಚ್ಚಲಿಕ್ಕೆ ಪ್ಲಾಸ್ಟಿಕ್ಕನ್ನು ತಗೋತಾರೆ. ನಾನು ಪ್ಲಾಸ್ಟಿಕ್ಕನ್ನು ತಗೊಂಡಿಲ್ಲ, ಬಾಳೆ ಎಲೆಯನ್ನು ತಗೊಂಡಿದ್ದೀನಿ. ಬಾಳೆ ಎಲೆಯನ್ನು ಹಿಂದ್ಗಡೆ ಯೂಸ್ ಮಾಡೋದು. ಇನ್ನು ಚೆನ್ನಾಗಿ ನೀರಿನಲ್ಲಿ ಒರೆಸ್ಕೋಬೇಕು. ನೀರಾಗಿರಬೇಕು. ನೀರು ಯಾಕೆ ಆಗಿರಬೇಕು ಅಂದರೆ ಒಣಗಿದ ಮೇಲೆ ಸಂಡಿಗೆಯನ್ನು ಚೆನ್ನಾಗಿ ಎದ್ದು ಬರುತ್ತೆ. ನೋಡಿ, ಆಗಿದೆ. ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ. ನೋಡಿ, ಈ ಥರ ಇಡ್ತಾ ಹೋಗಬೇಕು.
ಸ್ವಲ್ಪ ದಪ್ಪಗೆ ಇಡಬೇಕು, ಯಾಕಂದರೆ ಆಮೇಲೆ ಕರಿಲಿಕ್ಕೆ ಈಸಿ ಆಗುತ್ತೆ. ನೋಡಿ ಇಷ್ಟೇ ಸಣ್ಣಗೆ ಹಾಕ್ಕೋಬೇಕು. ಇನ್ನು ದೊಡ್ಡ ಆದರೆ ಇದು ಕರಿಬೇಕಾದ್ರೆ ತುಂಬ ದೊಡ್ಡ ಆಗುತ್ತೆ, ಅದಕ್ಕೋಸ್ಕರ ಸಣ್ಣಗೆ ಮಾಡ್ಕೋಬೇಕು. ನೋಡಿ ಎಲ್ಲ ಸಂಡಿಗೆಯು ಹಾಕಾಯಿತು. ನೋಡಿ ಎಷ್ಟೊಂದು ಬಾಳೆಯನ್ನು ನಾನು ಯೂಸ್ ಮಾಡಿದ್ದೀನಿ ಅಂತ. ನೋಡಿ ಇವಾಗ ಸುಮಾರು 4:15 ಆಗಿದೆ ಮಧ್ಯಾಹ್ನ ಮೇಲೆ. ಎಲ್ಲ ಹೇಗೆ ಒಣಗಿದೆ ಅಂತ ನೋಡ್ಬೋದು ನೀವು. ನೋಡಿ ಇವಾಗ ನಾನು ಬಿಡಿಸ್ತಾ ಇದ್ದೀನಿ. ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ನೀವು ನೋಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಬಿಡಿಸ್ಲಿಕ್ಕೆ. ಒಂದೇ ಕೈಲೇ ಬಿಡಿಸ್ಲಿಕ್ಕೆ ತುಂಬ ಈಸಿಯಾಗಿ ಬರುತ್ತಾ ಇದೆ ನೋಡಿ. ನೋಡಿ ಎಷ್ಟೊಂದಾಗಿದೆ. ಇದನ್ನು ನಾನು ಕರೆದು ಕೂಡ ತೋರಿಸ್ತೀನಿ. ನೋಡಿ ನಾನು ಸಂಡಿಗೆಯನ್ನು ಕರಿತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು. ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಕಾಮೆಂಟ್, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.